ಜೈ ಶ್ರೀರಾಮ್. ಜೈ ಶ್ರೀರಾಮ್ ಗುರುಜಿ, ಆರಾಮಿದ್ದೀರಿ? ಅದ್ಭುತವಾಗಿದ್ದೀನಿ ಸ್ವಾಮಿ. ಓ ಬಾಬು ಸ್ವಾಮಿ, ನಮಸ್ಕಾರ. ನಮ್ ಚೆನ್ನಾಗಿದ್ದೀರಾ? ನಮ್ ಹಾ ಚೆನ್ನಾಗಿದೆ ಗುರುಜಿ. ನಮಸ್ತೆ ಗುರುಜಿ, ನಮಸ್ತೆ ಗುರುಜಿ. ಏನ್ ಸ್ವಾಮಿ, ಏನಾಯ್ತು? ಏನು ಗುರುಜಿ, ನಮ್ಗೊಂದು ಪವಾಡ ಆಗೈತಿ. ಅದಕ್ಕೆ ಮತ್ತ ಒಂದ್ ದಿನ ನೀವು ಬಂದ್ ದಿನ ಒಂದ್ ವ್ರತ ಹೇಳ್ಕೊಟ್ರಿ, ನಮಗ್ ಪವಾಡ ಆಗೈತಿ. ಹಾ ನನಗ ಒಂದ್ ದೋಸ್ತರಿಂದ 400-500 ಸುಗರ್ ಇತ್ತು. ಹಾ ಈಗ ತಾವ್ ಬಂದ್ ದಿನ ನಾನು ತಮ್ಮ ಜೊತೆ ಟೀ ಕುಡ್ದಿನಿ, ಎಲ್ಲಾ ಮಾಡಿನಿ. ಶುಗರ್ ಎಷ್ಟ್ ಐತಿ ನೋಡ್ಬೇಕಂತೇಳಿ ನಾ ಮತ್ತ ಹಾಸ್ಪಿಟಲ್ ಹೋದ ಹಾ ಬಳಕ ಮತ್ತ ಹಾಸ್ಪಿಟಲ್ ಚೆಕ್ ಮಾಡ್ಸದೆ. ನಮ್ಮ 141 ಆಗೈತಿ ಗುರುಜಿ. ಊಟ ಮಾಡಿ 200 ಆಗೈತಿ. ಒಟ್ಟ ಅರ್ಧಕ್ಕರ್ಧ ಶುಗರ್ ಕಡಿಮೆ ಆಗೈತಿ ನೋಡ್ರಿ ಗುರುಜಿ. ಅಂದ್ರೆ ಇವಾಗ ನೀವೇನ್ ಹೇಳ್ತಾ ಇದ್ದೀರಾ? ನಾನು ಇದು ವ್ರತವನ್ನ ಹೇಳ್ಕೊಟ್ಟಿ ಪೂಜೆ ಮಾಡಿದ್ದಕ್ಕೆ ಇವತ್ತು ನಿಮ್ ಪವಾಡ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಹಾ, ಶುಗರ್ ಪವಾಡ ಆಗೈತಿ ಗುರುಜಿ, 450 ಪವಾಡ ಆಗೈತಿ ಇದ್ದಿದ್ದು ಗುರುಜಿ. 450. ಅದನ್ನ ಬಿಲ್ ಇದೆನಾ ನಿಮ್ಮ ಹತ್ರ? ಆಯ್ತು ಗುರುಜಿ, ನನ್ ಬಲ್ಲಿ ರಿಪೋರ್ಟ್ ಐತಿ ಗುರುಜಿ. ತಮ್ಮ ರಿಪೋರ್ಟ್ ಹಾಕಂದ್ರೆ ಹಾಕ್ತೀನಿ ಗುರುಜಿ. ಹ್ಮ್. ಹಾ, ರಿಪೋರ್ಟ್ ನೋಡಿ, ಒಂದು ತರಿಸಿಂದೇ ಹಾಕ್ತೀನಿ ವಿಚಾರವಾಗಿ ಗುರುಜಿ. ನನ್ನಿಂದ ಅಂತ ಹೇಳ್ಬೇಡಿ. ನಾನು ನಿಮ್ಗೆ ವ್ರತವನ್ನು ಹೇಳ್ಕೊಟ್ಟಿದ್ದೀನಿ, ಇಲ್ಲ ಭಕ್ತಿಯಿಂದ ಗುರುಜಿ, ನೀವು ಪೂಜೆ ಮಾಡಿದ್ದೀರಾ. ಹಾ, ಓಕೆನಾ? ಭಕ್ತಿ ಪೂಜೆ ಮಾಡಿನ ಗುರುಜಿ. ನನಗ ಅದ್ಭುತ ಪವಾಡ ಐತಿ. ಮೊದಲು ಒಂದ್ ವ್ರತ ಹೇಳ್ಕೊಟ್ಟಿರಿ, ಅವಾಗ ನನ್ನ ಮಕ್ಕಳು ಶಿಕ್ಷಣನು ಚಲೋ ಆಗೈತಿ, ಹೌದು. ರ್ಯಾಂಕಿಂಗ್ ಬಂದಾರ. ಅಂದ್ರೆ ನಾನೇನ್ ಕೇಳ್ತಾ ಇದ್ದೀನಿ ಅಂದ್ರೆ, ಭಕ್ತಿಯಿಂದ ರಾಯರನ್ನ ನೀವು ಪೂಜೆ ಮಾಡಿದ್ರೆ ಖಂಡಿತ ನಿಮ್ಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಇಲ್ಲ, ನೀವು ಸಿಕ್ಕೈತಿ ಗುರುಜಿ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ರಾಯರನ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿ, ನಿಮ್ಮ ಇಲ್ಲ ಗುರುಜಿ, ಬದುಕನ್ನೇ ಬದಲಾಯಿಸಿಬಿಡ್ತಾರೆ ಮಹಾನ್ ಗುರುಗಳು, ಗುರು ರಾಘವೇಂದ್ರ ಸ್ವಾಮಿ ಅವರು. ಇಲ್ಲ ಗುರುಜಿ, ನಮಗ ಅದ್ಭುತ ಪವಾಡ ಆಗೈತಿ ಗುರುಜಿ. ಇದು ಶುಗರ್ ಒಂದ್ ವರ್ಷದಿಂದ 400-500 ಶುಗರ್ ಹ್ಮ್ ತೋರಿಸಿತ್ತು. ಆ ಡಾಕ್ಟರ್ನೇ ಅವ ಗಾಬ್ರದ, ಏನಪ್ಪಾ ಇದು ಒಂದೇ ತಿಂಗಳಲ್ಲಿ ಪವಾಡ ಐತಲ್ಲ, ಒಂದೇ ತಿಂಗಳಲ್ಲಿ ಅರ್ಧಕ್ಕರ್ಧ ಕಡಿಮೆ ಮಾಡ್ಕೊಂಡಿಲ್ಲ ಶುಗರ್ ಅಂದ. ಆ ತಿಂಗಳು ನಾನು ಜಾಸ್ತಿ ಚಾ ಕುಡ್ದಿನಿ, ರುಚಿ ತಿಂದಿನಿ, ಎಲ್ಲಾ ಮಾಡಿನ ಗುರುಜಿ. ಸಿಕ್ಕಾಪಟ್ಟೆ ಅವತ್ ನಾನ್ ಬಂದ್ ದಿವ್ಸನು ಹೋಳಿಗೆ ಹಾ, ತಿಂದಿದ್ದೀರಲ್ವಾ ನೀವು? ಹೋಳಿಗೆ ಊಟ ಮಾಡೀನಿ, ನಿಮ್ ಜೊತೆ ಹೋಳಿಗೆ ಊಟ ಮಾಡೀನಿ. ಹಾ ಮತ್ತು ಅವತ್ ಮೆಡಿಸಿನ್ ಆಗಿದ್ದು ಗುರುಜಿ. 2 ದಿವ್ಸ ಮೆಡಿಸಿನ್ ತೊಗೊಂಡಿಲ್ಲ ನಾನು. ಹಾ 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 ತಾವ್ ಬರ್ತೀರ ನಾನು ಹಾಸ್ಪಿಟಲ್ಗೆ ಹೋಗ್ಲಿಲ್ಲ. ಹಾ ಇದು ಗುರ್ಜಿ ಬರ್ತಾರ ಅಂತೇಳಿ 2 ದಿನ ತಮ್ಮ ಜೊತೆನೆ ಟೈಮ್ ಕಳೆದ. ನಾನು ಮಳೆ ಮರುಸ ಹೋಗಿ ಹಾಸ್ಪಿಟಲ್ ಹೋಗಿ ತೋರ್ಸಿದ್ರ 141 ಊಟಕ್ಕಿಂತ ಮುಂಚೆ ತೋರ್ಸ್ಯದ. ಊಟ ಮಾಡಿ 200 ಚಿಲ್ಲರ್ ತೋರ್ಸೈತಿ. ಮೊದಲು 450 ಇತ್ತು ಶುಗರ್ ಗುರ್ಜಿ. ನೋಡಿ, ಒಂದ್ ವಿಚಾರದಲ್ಲಿ ನೆನ್ಪಿಟ್ಕೊಳ್ಳಿ. ನಾನು ಏನು ಅಲ್ಲಿ ಮಂತ್ರಾಲಯದಲ್ಲಿ ಹೋಗಿ ಮೃತ್ತಿಕಾ ಪ್ರಸಾದ ತಗೊಂಡ್ ಬಂದಿದ್ದೀರಲ್ವಾ ನೀವು? ಅದನ್ನ ಹೌದು ನಾನು ಗುರ್ಜಿ. ಯಾವ ರೀತಿಯಾಗಿ ನಿಮ್ಗೆ ಹೇಳಿದ್ದೀನಿ ಅದೇ ರೀತಿಯಾಗಿ ಸ್ವೀಕರಿಸ್ಕೋಬೇಕು. ನಿಮಗೆ ಗುರ್ಜಿ. ಸಂಪೂರ್ಣವಾಗಿ ಮೃತ್ತಿಕಾ ಪ್ರಸಾದ ಏನ್ ತಗೊಂತಾ ಇದ್ದೀರಾ, ಇನ್ ನೆಕ್ಸ್ಟ್ ನೀವು ಟ್ಯಾಬ್ಲೆಟೇ ತಗೊಳಂಗಿಲ್ಲ. ಇಲ್ಲ ಗುರುಜಿ, ನಾವು ಮುಕ್ತಿಗ ಪ್ರಸಾದ ನೀವು 9 ದಿನ, ನಾವು ಒಂದ್ ದಿನ ಬಿಟ್ಟು ಒಂದ್ ದಿನ ತೊಗೊಳಕತ್ತೀನಿ ಗುರುಜಿ. ಈ ಹ್ಮ್ ಶುಗರ್ ಒಂದ್ ಲೆವೆಲ್ ಐತಿ. ನನಗ್ ನಿದ್ದೆ ಚೆನ್ನಾಗಿ ಆಗ್ತದ, ಊಟ ಚೆನ್ನಾಗಿ ಆಗ್ತದ, ಬಹಳ ಸರಿಯಾಗಿ ಅಗ್ದಿ ಶರೀರ ಆರೋಗ್ಯದಿಂದ ಇದೀನಿ ಗುರುಜಿ. ನೋಡಿ, ನಿಮ್ ಊರಿಗೆ ಎಷ್ಟು ಹತ್ತದ? ಇದು 3ನೇ ಸತ ಅಲ್ವಾ ನಾನು ಬಂದಿರೋದು? ಹೌದು ಗುರುಜಿ, 3 ಸಲ ಬಂದಿರ್ ಗುರುಜಿ. ನಮ್ಗೆ ಒಳ್ಳೇದೈತಿ, ಪವಾಡಗಳೇ ಆಗ್ಯಾವ. ನೀವು ಬಂದ ದಿನ ಪವಾಡೆ, ಹೊಸರು ಪವಾಡೆ ಆಗ್ಯಾವ ಗುರುಜಿ. ನೀವು ನೋಡಿದ್ರ ಯಾವಾಗ ಬಂದಿರ್ ಪವಾಡೆ ಆಗ್ಯಾವ ನಿಮ್ ಗುರುಜಿ. ಜಮೀನಲ್ಲಿ ಹಾಕಿದ್ರೆ ಒಂದ್ಸಲ. ಅದಕ್ಕೆ ಏನ್ ಹೇಳ್ತಾ ಇದೀನಿ, ರಾಯರ್ನ ಭಕ್ತಿಯಿಂದ ಪೂಜೆ ಮಾಡ್ರಿ, ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೇದಾಗುತ್ತೆ. ಯಾರು ನಿಮ್ಮ ತಮ್ಮನವರ ಆ ಕಡೆ ಹಿಂದ್ಗಡೆ ಇರ್ತಕ್ಕಂಥ ಜಮೀನು? ನಮ್ಮ ಅಣ್ಣ ಗುರುಜಿ. ನಿಮ್ಮ ಅಣ್ಣವ್ರದ್ದು. ನೋಡಿ, ಅವ್ರದ್ದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು 60 ಎಷ್ಟೋ ಹೇಳಿದ್ರು ಅವರು. ಇಲ್ಲ, 60, 120. 120 ರೂಪಾಯಿ ರೀ. ಫಸ್ಟ್ ಟೈಮ್ 120 ಹೋಯ್ತು. ಅದಾದ್ಮೇಲೆ ನನಗೆ ವ್ರತವನ್ನ ತಿಳಿಸ್ಕೊಟ್ಟು ನೀವು ಬಂದ್ ಹೋದಂತ ಸಂದರ್ಭದಲ್ಲಿ ಸೆಕೆಂಡ್ ಟೈಮ್ ಬಂದಾಗ ನನಗೆ 195 ಹೋಯ್ತು ಅಂತ ಹೇಳಿದ್ರು. ಹೌದು ಗುರುಜಿ, 195 ಹೋಗೈತಿ. ಮೊನ್ನೆ ಮತ್ತೊಮ್ಮೆ ನೀವು ಈ ಸಲ ಬಂದ ಬಳಿಕ 245 ರೂಪಾಯಿ ಹೋಯ್ತು ಗುರುಜಿ. ನೋಡಿ, ಇವಾಗ ಮತ್ತೆ ಇವಾಗ 3 ಸಲ ಬಂದಿದ್ದಕ್ಕೆ 245. 245 ರೂಪಾಯಿ ಆಗೈತಿ ಗುರುಜಿ. ನೋಡ್ತೀರಾ, ಇದೇ ರಾಯರ್ ಪವಾಡ. ನಾನ್ ಬಂದು ಹೋದೆ ಅಂತ ಹೇಳಕ್ ಹೋಗ್ಬೇಡಿ ದಯವಿಟ್ಟು. ಯಾಕಂದ್ರೆ ಇಲ್ಲಿ ಇಲ್ಲ ನಾನು ಗುರುಜಿ, ತಮ್ಮ ದೇವರಲ್ಲ, ನಾವು ನಾನು ರಾಯರಿಗೆ ಗುರುಗಳು ಅಲ್ಲ. ಕಣ್ಮುಟ್ಲೆ ನೋಡ್ಲಿಲ್ಲ, ರಾಯರ್ ರೂಪಲಾಗೆ ತಮ್ಮ ನೋಡಕತ್ತೇವ್. ರಾಯರ ಅನುಗ್ರಹ ನಮಗ ಮಾಡಿಕೊಟ್ಟಿದ ಪೂಜೆ ವ್ರತ ಹೇಳಿಕೊಟ್ಟಿದ್ದಕ್ಕೆ ನಮಗ್ ಒಳ್ಳೇದಾಗ್ಯದ ಗುರುಜಿ. ನೋಡಿ, ಭಕ್ತಿಯಿಂದ ಪೂಜೆ ಮಾಡ್ಕೋಂತ ಹೋಗಿ. ನಾನು ಯಾವ ರೀತಿಯಾಗಿ ವ್ರತವನ್ನು ತಿಳಿಸ್ಕೊಟ್ಟಿದ್ದೀನಲ್ಲ, ಆ ವ್ರತವನ್ನು ನೋಡಿ. ಇವತ್ತು ಮೊನ್ನೆ ಒಬ್ರು ಬೆಂಗಳೂರಲ್ಲಿ ಇರ್ತಕ್ಕಂತ ನನ್ನ ತಾಯಿಗೆ HSR ಇದ್ಲು ಆ ತಾಯಿ. ಆ ಹೌದು. ತಾಯಿಗೆ 6 ಪವಾಡ ಆಗಿದೆ. ಒಂದ ಎರಡ ಅದೇ ರೀತಿಯಾಗಿ ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಗುರು ರಾಘವೇಂದ್ರ ಸ್ವಾಮಿಯವರು ಕಾಪಾಡ್ಲಿ ಅಂತೇಳಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತೀನಿ. ಚಿಂತಿಸಬೇಡಿ. ಖಂಡಿತ ಇಲ್ಲ ನಿಮಗೆ ಗುರುಜಿ. ರಾಯರ ಮನುಷ್ಯರ ಪಾದ ಹಿಡಿಬೇಡಿ, ರಾಯರ ಪಾದ ಹಿಡಿದ್ಬಿಡಿ. ರಾಯರ್ ನಿಮ್ನ ಯಾವತ್ತೂ ಕೈ ಬಿಡುವುದಿಲ್ಲ. ಇಲ್ಲ, ಹಾಸ್ಪಿಟಲ್ಗೆ ನನ್ನ ಚಿಕ್ಕ ಮಗನಿಗೆ ತಾವು ವ್ರತ ಹೇಳ್ಕೊಟ್ರಿ. ಹಾಸ್ಪಿಟಲ್ಗೆ ಏನದ ಪ್ರತಿ ತಿಂಗಳು 6,000 ರೂಪಾಯಿ ಖರ್ಚಾಗ್ತಿತ್ತು. ಈಗ ಆ ಮಗುನು ಆರಾಮ ಐತಿ. ಇನ್ನೊಂದು ಮಗುದು ಇಂಜಿನಿಯರಿಂಗ್ ಸೀಟ್ ಸಿಕ್ಕದ ಗುರುಜಿ ಬೆಂಗಳೂರಿಗೆ. ಓಹೋ ಹೋ ಹೋ. ಯಾರ್ದು? ಇಂಜಿನಿಯರ್ ಸೀಟ್ ಆಗೈತಿ.
ದೊಡ್ಡ ಮಗಂದ ಅದು ಹಾ ಒಂದ್ಸಲ ದೊಡ್ಡ ಮಗಂದು ಇದಕ್ಕೆ ಗುರುಜಿ ಅವನಿಗೆ ಯಾವ್ದು ರೊಕ್ಕ ಹೇಳ್ಕೊಟ್ಟಿದ್ರಿ. ಅವಂದು ಆರ್ ಕಾಲೇಜ್ ಅಂತೇಳಿ ಬೆಂಗಳೂರ ರ್ಯಾಂಕಿಂಗ್ ಸಿಕ್ಕದು, ಇಂಜಿನಿಯರಿಂಗ್ ಕಾಲೇಜ್ ಸಿಕ್ಕದು ಗುರುಜಿ. ಓಹೋ ಅದ್ಭುತ ನೋಡ್ತೀರಾ. ಹ್ಞೂ ಅದಕ್ಕೆ ಗುರುಜಿ. ಹೇಳ್ತಾ ಇರೋದು, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಭಕ್ತಿಯಿಂದ ಇಲ್ಲ ಹೆಂಗೆ ಪೂಜೆ ಮಾಡ್ತಿದ್ರಲ್ಲ ಅದನ್ನ ಪೂಜೆ ಮಾಡಿ ಖಂಡಿತ ನಿಮ್ ಇನ್ನೂ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಆಗುತ್ತೆ. ಅವ್ನು ಗುರುಜಿ ಎಲ್ಲಾ ನಮ್ಮ ತಮ್ಮ ರಾಯರ ಅನುಗ್ರಹದು ನಮ್ಮ ತಮ್ಮ ರಥ ಹೇಳ್ಕೊಟ್ಟಿದಕ್ಕ ಎಲ್ಲಾ ಅನುಗ್ರಹ ಆಗಾಕತ್ತದ ಗುರುಜಿ. ಎಲ್ಲಾನು ಬಾಳ ಅನುಗ್ರಹ ಆಗಾಕತ್ತದ ಗುರುಜಿ. ಖಂಡಿತ ಸ್ವಾಮಿ, ಒಳ್ಳೇದಾಗ್ಲಿ. ಇದೇ ರೀತಿಯಾಗಿ ರಾಯರನ್ನ ಪೂಜೆ ಮಾಡ್ತಾ ಇರಿ, ಖಂಡಿತ ಒಳ್ಳೇದಾಗುತ್ತೆ. ಮತ್ತೆ ಇನ್ನೂ ಒಂದ್ಸತಿ ನಾನು ನಿಮ್ ಊರಿಗೆ ಬರ್ತೀನಿ. ಬರ್ರಿ ಗುರುಜಿ ತಮ್ದೇ ಕಾಯಕತ್ತೇವ್ ಗುರುಜಿ, ಬನ್ನಿ ಗುರುಜಿ. ಖಂಡಿತ ಸ್ವಾಮಿ, ಒಳ್ಳೇದಾಗ್ಲಿ. ರಾಯರ್ನ ಭಕ್ತಿಯಿಂದ ಪೂಜೆ ಮಾಡ್ಕೊಂತ ಹೋಗಿ. ಇವಾಗ ಶುಗರ್ ನನಗೆ ಅದನ್ನ ನಿಮ್ದೇನು ರಿಪೋರ್ಟ್ ಕಳ್ಸಿದಾರಲ್ವಾ, ಅವ್ನ್ ಅದನ್ನ ಕಳ್ಸಿನ್ ಗುರುಜಿ. ಏನು ಕಳಿಸ್ಬಿಡಿ ನನಗೆ. ಕಳ್ಸ್ಕೊಡ್ತೀನಿ ನಾನು ಇದನ್ನ ಗುರುಜಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ, ತೊಂದರೆ ಇಲ್ಲಲ್ವಾ? ಹಾಕ್ರಿ ಗುರುಜಿ, ಹಾಕ್ರಿ. ನಾವು ಇದ್ದಿದ್ ಕರೆನೇ ಯಾಕಂದ್ರೆ ಅದ ಗುರುಜಿ, ನಮ್ದು ಆಗಿದ್ ಘಟನೆ ಅದ ಗುರುಜಿ. ಎಲ್ಲಾ ನೀವು ರಥ ಹೇಳ್ಕೊಟ್ಟಿದಕ್, ನಮಗ್ ಪೂಜೆ ಮಾಡಿದಕ್ಕ ಎಲ್ಲಾನು ನಮ್ಗ ಅನುಗ್ರಹ ಆಗಾಕತ್ತದ ಗುರುಜಿ, ನಿಮ್ದು ಪವಾಡ ಆಗ್ಲಕತ್ತದ ಗುರುಜಿ. ಸುಮಾರು ಒಂದು ಮಕ್ಕಳ ವಿಚಾರದಲ್ಲಿ 3 ಜನ ಮಕ್ಕಳದು ಪವಾಡ ಆಯ್ತು. ಆಯ್ತು ಗುರುಜಿ, ನಮ್ದು ನನ್ನ ಶರೀರದ್ದು ಆಯ್ತು ಗುರುಜಿ, ಜಮೀನ್ದು ಆಯ್ತು ಗುರುಜಿ. ಅದಕ್ಕೆ ಒಳ್ಳೆ ದಾಳಿಂಬ್ರಿ ಹಣ್ಣು, ದಾಳಿಂಬ್ರಿ ಗಿಡ ಚಲೋ ಅದಾವ. ಎಲ್ಲಾ ನಮ್ಮ ಜಮೀನಲ್ಲಿ ಆದಾಯನು ಚಲೋ ಐತಿ ಗುರುಜಿ. ಎಲ್ಲಾ ತಮ್ಮ ಅನುಗ್ರಹ ಆಗಾಕತ್ತದ ಗುರುಜಿ. ಎಲ್ಲಾ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಸ್ವಾಮಿ, ಹಂಗೆ ಒಳ್ಳೇದಾಯ್ತು ಅಂತ ಕುತ್ಕೊಳ್ಳಕ್ ಹೋಗ್ಬೇಡಿ. ಇಲ್ಲಿ ಹೋಗ್ತೇವ್ ಹತ್ತಿರದಲ್ಲಿ ಗುರುಜಿ, ರಾಯರ ಮಠ ಹೋಗ್ತೇವ್ ಇತ್ತು ಗುರುಜಿ. ಅಂದ್ರೆ ರಾಯರ ಮಠಕ್ಕೆ ಹೋಗಿ ಬನ್ನಿ. ನಿಮ್ಮ ಆಯ್ತು ಕೈಲಿ ಗುರುಜಿ, ಏನ್ ಸೇವೆ ಆಗತ್ತೆ ಆ ಸೇವೆ ಮಾಡ್ಕೊಂಡ್ ಬನ್ನಿ. ಮಂತ್ರಾಲಯಕ್ಕೆ ಹೋಗಿ ಆಯ್ತು ರಾಯರ್ ಖಂಡಿತ ನಿಮ್ಮನ್ನ ಹೋಗ್ತೇವ್ ಏನು ಗುರುಜಿ. ಕೇಳಲ್ಲ. ಪ್ರದಕ್ಷಿಣೆ ಹಾಕಿ ರಾಯರಲ್ಲಿ ಕುತ್ಕೊಳ್ಳಿ. ಅಲ್ಲೇ ಏನ್ ಸೇವೆ ಮಾಡ್ಬೇಕನ್ಸತ್ತೆ ಮಂತ್ರಾಲಯದಲ್ಲಿ ಹೋಗಿ ಸೇವೆ ಮಾಡ್ಕೊಂಡ್ ಬನ್ನಿ. ಆಯ್ತು ಗುರುಜಿ, ರಾಯರ್ ಹೇಳ್ತಾ ಹೋಗ್ತೇವ್ ಇದಾರೆ, ಗುರುಜಿ. ಮಕ್ಕಳೇ ಚಿಂತೆ ಮಾಡ್ಬೇಡಿ, ನಾನ್ ನಿಮ್ ಒಟ್ಟಿಗೆ ಇದ್ದೀನಿ ಅಂತ ಹೇಳ್ತಾ ಇದಾರೆ. ಇಲ್ಲ ಗುರುಜಿ, ಹೋಗ್ತೇವ್ ಗುರುಜಿ, ಹೋಗ್ತೀನಿ ಗುರುಜಿ. ಖಂಡಿತ ಸ್ವಾಮಿ, ಒಳ್ಳೇದಾಗ್ಲಿ. ಇನ್ನು ಹೆಚ್ಚಿನ ಓಕೆ. ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ 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 ಶ್ರೀರಾಮ್. ಶ್ರೀರಾಮ್.